ಕ್ರೀಡಾಂಗಣದ ಜಾಗ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಜಾಗ. ಆ ಜಾಗದಲ್ಲಿ ನಮಗೆ ಕ್ರೀಡಾಂಗಣ ಬೇಕು ಅಂತೇಳಿ ನಾವೆಲ್ಲರೂ ಒಟ್ಟಾರೆಯಾಗಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅದರಂತೆ ಅವರು ಜಾಗವನ್ನು ಕ್ರೀಡಾಂಗಣಕ್ಕೆ ಪ್ರಾಧಿಕಾರದಿಂದ ಮೀಸಲಿಟ್ಟು ಈ ಕ್ರೀಡಾಂಗಣಕ್ಕೆ ಸುಮಾರು 40 ಲಕ್ಷಗಳಷ್ಟು ಅನುದಾನವನ್ನು ತಂದು ಕ್ರೀಡಾಂಗಣವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮಂಚೇಗೌಡನಕೊಪ್ಪಲು ಗ್ರಾಮ ಮತ್ತು ಸುತ್ತಮುತ್ತಲ ಹೆಬ್ಬಾಳು ವಿಜಯನಗರ 2ನೇ ಹಂತದ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಸುಮಾರು 6,50,00,000ಗಳಷ್ಟು 5,58,00,000 CM ನಮ್ಮ ಕರ್ನಾಟಕ ಸರ್ಕಾರದ ಶಾಸಕರ ಅನುದಾನ ಮತ್ತು 1 ಕೋಟಿಯಷ್ಟು UGDಗೆ ಸಂಬಂಧಪಟ್ಟಂತಹ ಅನುದಾನ. ಈ ರೀತಿಯ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ಈ ವಾರ್ಡಿನ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕರೇ ಸಾಕ್ಷಿ. ಈ ಕಾರ್ಯಕ್ರಮಗಳು ಇನ್ನೂ ಕೂಡ ಹೆಚ್ಚಿನದಾಗಿ ನಡೀತಾ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ನಮ್ಮ ಶಾಸಕರೆಲ್ಲ ಅನುದಾನವನ್ನು ಕೇಳ್ತಾರೆ. ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನಮ್ಮ ಶಾಸಕರು ಅತಿ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಆ ಕಾರಣಕ್ಕೆ ಅವರಿಗೆ ನಾನು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಶಾಸಕರು ಇನ್ನೂ ಕೂಡ ನಮಗೆ ಒತ್ತಾಸೆಯಾಗಿ ಸಾರ್ವಜನಿಕವಾಗಿ ಸೇವೆಯನ್ನು ಸಲ್ಲಿಸಬೇಕು, ಚಾಮರಾಜ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಅವರು ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದನ್ನು ಪರಿಪೂರ್ಣವಾಗಿ ಮುಗಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಬೇರೆ ಕ್ಷೇತ್ರಗಳಲ್ಲಿ ಸುಮಾರು ಕಡೆ ಇನ್ನೂ ಬುದ್ಧಿ ಪೂಜೆಗಳನ್ನ ಶುರುನೇ ಮಾಡಿಲ್ಲ. ನಮಗೆ ಇವತ್ತು ಇಷ್ಟು ಬೇಗನೆ ಕೆಲಸಗಳನ್ನ ಮಾಡೋದಕ್ಕೆ ಸಹಕಾರಿಯಾಗಿರುವಂಥವರು ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಂಜುನಾಥ್ ಅವರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀನಿವಾಸ್ ಅವರು ಮತ್ತು ಈ ಭಾಗದ AWD ನಮ್ಮ ಹಿತೇಂದ್ರ ಅವರು ಎಲ್ಲರನ್ನೂ ಸೇರಿ ಮಾಡ್ತಾಯಿದ್ದಾರೆ. ಮತ್ತು ನನಗೆ ಇವತ್ತನೇ ನಮ್ಮ ರಾಮಚಂದ್ರನ ಹೇಳಿದ್ರು ಇನ್ನೊಂದು ಯಾವುದೋ ಒಂದು ಕೆಲಸ ಆಗಬೇಕು ಅಂತ. ಅದಕ್ಕೂ 82 ಲಕ್ಷ ರೂಪಾಯಿ ಅಷ್ಟು ಅನುದಾನವನ್ನು ಜನರಲ್ ಗ್ರಾಂಟಿಂದ ಕೊಡಿಸಿದ್ದೀನಿ. ಅದನ್ನು UGD ವಿಚಾರವಾಗಿ ಹೇಳಿದ್ರು ಅವರು, ಅದನ್ನು ಮಾಡಿಸ್ತೀವಿ. ಮತ್ತು ನಮ್ಮ ಸುಜಾತಕ ಆಗ್ರಹ ಮಾಡಿದ್ರು, ಇನ್ನೆರಡು ದಿವಸದಲ್ಲಿ ನಮಗೆ ದೇವರು ಹಬ್ಬ, ಇನ್ನು 10 ದಿವಸ ಐತೆ ಮಾರಿ ಹಬ್ಬ, ದೇವ್ರು ಬರೋ ರಸ್ತೆಗಳನ್ನ ಮಾಡಿಕೊಡ್ಬೇಕು ನೀವು ಅಂತ ಅಂದ್ಬಿಟ್ಟು ಅದನ್ನು ನಾನು ಇಂಜಿನಿಯರ್ ಅವ್ರಿಗೂ ಹೇಳ್ತೀನಿ ಮತ್ತು ನಮ್ಮ ಕಾಂಟ್ರಾಕ್ಟರ್ಗೂ ಹೇಳ್ತೀನಿ. ನಮ್ಮ ಕಾಂಟ್ರಾಕ್ಟ್ರು ಜಗನ್ನಾಥ್ ಅಂತ ಅಂದ್ಬಿಟ್ಟು ಈಗ ಇಲ್ಲೇ ಎಲ್ಲೋ ಇರಬೇಕು ಅವರು ಸ್ಥಳೀಯವಾಗಿ ಇಲ್ಲೆಲ್ರಿಗೂ ಗೊತ್ತಿರುವಂಥವ್ರು. ನನಗೊಂಥರ ಒಳ್ಳೆಯದಾಯಿತು. ಯಾಕೆಂದರೆ ಟೆಂಡ್ರು ಯಾರು ಹೊರಗಡೆ ತಗೊಂಡಾಗ ಇಲ್ಲಿ ಕೆಲಸ ಮಾಡೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಭಾರಿ ಹಿಂಸೆ ಆಯ್ತಿದೆ. ಅವರು ಇಲ್ಲಿ ಎಲ್ರಿಗೂ ಸಾಮಾನ್ಯವಾಗಿ ಪರಿಚಯ ಇರೋರೇ. ಅವರು ಪಕ್ಕದ ಇದರಲ್ಲಿ ಜಯಲಕ್ಷ್ಮೀಪುರಮಲ್ಲಿ ಅವರು ನಿವಾಸ ಇರುವಂಥದ್ದು. ಮತ್ತು ಅವ್ರಿಗೂ ಮಂಚೇಗೌಡನಕೊಪ್ಪಲಲ್ಲಿ ಸುಮಾರು ಜನ ಪರಿಚಯಸ್ಥರು, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಇದ್ದಾರೆ. ಹಾಗಾಗಿ ಅವರು ನೀವೇನು ಬದಲಾವಣೆ ಏನಾದರೂ ಆಗಬೇಕು ಅಂದರೆ ಆ ಸಂದರ್ಭದಲ್ಲಿ ಈಗೇನು ನಾವು ಕೆಲಸ ಕೊಟ್ಟಿರ್ತೀವಿ ಅಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಎನ್ಹ್ಯಾನ್ಸ್ ಮಾಡುವಂಥ ಕೆಲಸವನ್ನು ನಮ್ಮ ಜಗನ್ನಾಥ್ ಅವ್ರಿಗೂ ನಾನು ಹೇಳಿದ್ದೀನಿ. ಅದನ್ನು ನೀವೆಲ್ಲರೂ ಅನುಕೂಲಕ್ಕೆ ಏನಾಗ್ಬೋದು, ಏನಾಗಬೇಕು ಅಂತ ಅನ್ನೋದನ್ನು ನೀವು ಹೇಳಿದ್ರೆ ಅವರು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಸ್ಟಾಮ್ ವಾಟರ್ ಡ್ರೈನ್ ವಿಚಾರವನ್ನು ಪ್ರೇಮಶಂಕರಗೌಡರು ಹೇಳಿದ್ರು ನನಗೆ, ಮನೆ ಮುಂದೆ ಹೋಗೋದಿಲ್ಲ ಅಂತ ಅನ್ನೋದನ್ನು ನನಗೆ ತಿಳಿಸಿದ್ರು. ಅದಕ್ಕೆ ಚರಂಡಿ ವ್ಯವಸ್ಥೆ ಹೆಚ್ಚು ಕಡಿಮೆ 70 ಭಾಗ